ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ರೆಡಿಯಾಗಿ ಹೊರಟಿದ್ದು ಬಬಲಾದಿ ದೇವಸ್ಥಾನ, ಅದು ಬಿಜಾಪುರದಲ್ಲಿದೆ. ಯಾರ್ಯಾರು ಹೋಗ್ತಿದ್ದೀವಿ ಅಂತೇಳಿ ನೆಕ್ಸ್ಟ್ ತೋರಿಸ್ತೇನೆ ನೋಡಿ. ಗೈಸ್, ಕಾರಲ್ಲಿ ಹೊರಟ್ವಿ ನೋಡಿ. ನಮ್ಮ ಅಣ್ಣ ಕೂತಿದ್ದಾರೆ, ಇಲ್ಲಿ ಇನ್ನೊಬ್ರಣ್ಣ ಕೂತಿದ್ದಾರೆ ಡ್ರೈವಿಂಗಲ್ಲಿ. ಇಲ್ಲಿ ನಾನು ಕೂತಿದ್ದೇನೆ, ಇನ್ನು ಇಲ್ಲಿ ಕುತ್ಕೊಳ್ಳಿಕ್ಕೆ ಬಾಕಿ ಇದ್ದಾರೆ, ಅವ್ರು ಬರ್ಲಿಕ್ಕಿದ್ದಾರೆ. ಆಲ್ರೆಡಿ ನಮ್ಮದು ಲೇಟ್ ಆಯಿತು, 7 ಗಂಟೆಗೆ ಹೋಗ್ಬೇಕಿತ್ತು, ಇವಾಗ ಹೋಗ್ತಾ ಇದ್ದೇವೆ. ಅಂದರೆ 7 ಗಂಟೆಗೆ ಹೊರಡಬೇಕಿತ್ತು. ಬಂದರು ನೋಡಿ, ಇಲ್ಲಿ ಇವರೊಬ್ಬರು, ಅಲ್ಲಿ ಅಣ್ಣ ಇದ್ದಾರೆ. ಓಪನೆ ಒಂದು ಗಾಡಿಗೆ ಡೀಸೆಲ್ ಹಾಕಲಿಕ್ಕೆ ನೋಡಿ ಎಷ್ಟು, ನಮ್ಮಿಬ್ಬರನ್ನ ಬಿಟ್ಟು ಎಲ್ಲರೂ ಅಲ್ಲೇ ಇದ್ದಾರೆ ಉಳಿದವರು. ಒಂದು ಗಾಡಿಗೆ ಡೀಸೆಲ್ ಹಾಕಲಿಕ್ಕೆ ಇಷ್ಟು ಜನ ಬೇಕಾ? ಬಬಲಾದಿ ಮಠ ಉತ್ತರ ಕರ್ನಾಟಕದ ಬಿಜಾಪುರ ಹತ್ರ ಬರ್ತದೆ. ತುಂಬ ಫೇಮಸ್ ಅಂತಲೇ ಹೇಳ್ಬೋದು, ಹಾಗೆ ತುಂಬ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ. ಏನೇ ಅಂದ್ಕೊಂಡ್ರು ಆಗುತ್ತೆ ಅಂಥೇಳಿ. ಹಾಗಾಗಿ ಹೋಗುವ, ಊರಿಗೆ ಹೋಗಿದ್ದೇವಲ್ಲ ಅಂಥೇಳಿ ಒಬ್ಬರದ್ದು ಹರಕೆ ಇತ್ತು. ಸೊ ಹಾಗಾಗಿ ಹೋಗುವ ಅಂತ ಹೇಳಿದರು. ಸೊ ನಾನು ಸಹ ಹೇಗೋ ಫ್ರೀ ಇದ್ನಲ್ಲ ಅಂಥೇಳಿ ನಾನು ಸಹ ಹೊರಟೆ. ಕಸಿನ್ ಬ್ರದರ್ಸ್ ಅವರೆಲ್ಲ ಸೇರಿ ನಾವು ಒಂದು ಕಾರ್ ಮಾಡಿಕೊಂಡು ಹೋಗಿದ್ವಿ. ಬಬಲಾದಿ ಅಜ್ಜ ಅಂತ ಹೇಳಿದರೆ ಅವ್ರು ಇವಾಗಿಲ್ಲ, ಬಟ್ ಅವರ ಪೀಳಿಗೆಯವರು ಬೇರೆಯವರು ಇದ್ದಾರೆ, ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಡ್ರೈವರ್ ಬೇಕಾದಲ್ಲಿ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಮಕ್ಕ ಕಾಣುತ್ತೆ ಇಲ್ಲ, ನಂಗೆ ಗೊತ್ತಿಲ್ಲ, ಸಾರಿ. ಇವಾಗ ಕಾಣ್ತದೆ. ಬೇಡ ಅಣ್ಣ, ಹಾಗೆ ಮಾಡಬೇಡಿ. ಎಲ್ರಿಗೂ ಅಲ್ರಿ ಯಾರ ಇದು ಮಠಕ್ಕೆ ಹೋಗೋ ಮುಂಚೆ ಕೈಕಾಲು ತೊಳಿಬೇಕಂತೇಳಿ ಅಲ್ಲಿ ಒಂದು ನದಿ ಇದೆ, ಸ್ವಲ್ಪ ನಡ್ಕೊಂಡು ಹೋಗಬೇಕು, ಅಲ್ಲಿ ಹೋಗಿ ಕೈಕಾಲು ತೊಳಿಬೇಕು. ಅಲ್ಲಿಗೆ ಹೋಗಿದ್ವಿ ನಾವು. ಅಲ್ಲಿ ಸ್ವಲ್ಪ ಈ ಕಡೆ ಎಲ್ಲ ನೀಟಿಲ್ಲ, ಅದೊಂದು ವ್ಯವಸ್ಥೆ ಒಳ್ಳೆ ರೀತಿಲಿ ಮಾಡಿದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೋಡಿ ಹೇಗೆಲ್ಲ ಫುಲ್ ಕಸ ಎಲ್ಲ ಅಲ್ಲೇ ಹಾಕಿದ್ದಾರೆ. ನೆಕ್ಸ್ಟ್ ನಮ್ಮ ಅಣ್ಣ ಏನು ಹೇಳಿದರು, ಅಲ್ಲಿ ಒಂದು ಬೋಟ್ ಇದೆ, ಆ ಕಡೆಯಿಂದ ಈ ಕಡೆ ಕರ್ಕೊಂಡು ಬರ್ತಾರೆ ಅಂತೇಳಿ ಹೋದ್ವಿ. ಬಟ್ ಅಲ್ಲಿ ಬೇರೆನೇ ಆಯಿತು, ಅದವರು ಓನ್ ಬೋಟ್ ಅಂತೆ, ವಾಪಸ್ ಬರಲ್ಲ, ಆ ಕಡೆನೇ ಹೋಗುತ್ತೆ ಅಂತೇಳಿ. ಫಸ್ಟಿಗೆ ಹೇಳಲಿಲ್ಲ ಅಣ್ಣ ನಮಗೆ, ಸೀದಾ ಬೋಟಲ್ಲಿ ಹತ್ತಿಸಿಬಿಟ್ಟಿದ್ರು. ಅದು ಏನಾಯ್ತು ಅಂತೇಳಿ ತೋರಿಸಿದ್ದೇನೆ, ನೋಡ್ಕೊಂಡು ಬನ್ನಿ. ದೊಡ್ಡದಾಗ ಅದು ನೀರು ಚಂದನೇ ಇಲ್ಲ, ನೀರು ಹಿಂಗೆ ಪಾಲಿಶ್ ಮಾಡಿ ಕೊಡ್ತಾರೆ. ನೀರು ಚಂದನ ಇಲ್ಲ ಅಂತ ನೋಡಿಗ ದೊಡ್ಡ ಸಿಗಲ್ಲವು, ಈ ಕಡೆ ಹೊಳಸ್ಬೇಕು ನೋಡ. ಮುಂದೆ ಹಿಂಗೆ ನಮ್ಮ ಅಣ್ಣ ಮೀನು ಹಿಡಿಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ 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 ಬರ್ರಿ, ಇಲ್ಲಿ ಕಾಲು ತಿಂತಾವ ಬೇಡ, ಕಾಲು ತಿನ್ನಲ್ಲ, ಕಾಲಿನ ಹೊಲಸು. ಉಗುರ್ನೇನು ಹೊಲಸು ತೆಗಿಯಾಕ ಬರಲ್ಲ. ಹೇಳಿದ್ದೆ ನಿಂಗೆ ದೊಡ್ಡದಪ್ಪ ಮೀನಂತ. ಅಲ್ಲಿದು ನೀರು ಕ್ಲೀನ್ ಇಲ್ಲ ಅಂಥೇಳಿ ನಾವಿವಾಗ ಹೊರಟ್ವಿ ಬೇರೆ ಕಡೆ. ನಾನು ಮತ್ತೆ ಅಕ್ಕ ಇಬ್ಬರೇ. ಹೌದಾ? ಇಲ್ಲಿ ಬೋಟಲ್ಲಿ ಕರ್ಕೊಂಡು ಹೋಗ್ತಾರಂತೆ, ಅದಕ್ಕೋಸ್ಕರ ಇವಾಗ ಹೋಗ್ತಿದ್ದೇವೆ. ಚೆನ್ನಾಗಿದ್ದಾರೆ. ತುಳುನಾಡಲ್ಲಿ ನಾವು ಕೊರಗಜ್ಜನಿಗೆ ಹೇಗೆ ಸಾರಾಯಿ ಇಡ್ತೇವೆ, ಹಾಗೆ ಇಲ್ಲಿ ಕೂಡ ಸಾರಾಯಿ ಇರ್ತದೆ. ಅಲ್ಲಿ ಅಜ್ಜನಿಗೆ ಚಕ್ಕುಲಿ ಮತ್ತು ವೀಳ್ಯದೆಲೆ ಅದೆಲ್ಲ ಕೊಡ್ತಾರೆ, ಬಟ್ ಇಲ್ಲಿ ಅದನ್ನೆಲ್ಲ ಕೊಡಲ್ಲ. ತೆಂಗಿನಕಾಯಿ ಹೇಗೆ ನಾರ್ಮಲ್ ನಾವು ದೇವಸ್ಥಾನಕ್ಕೆ ಹೇಗೆ ತೆಂಗಿನಕಾಯಿ ಎಲ್ಲ ಒಡಿಸ್ತೇವೆ ಹಾಗೆಯೇ, ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ, ಏನಂದರೆ ಸಾರಾಯಿ ಇರ್ತದೆ. ಆ ಬೋಟು ಹೋಗುದಿಲ್ಲ ಗಾಯ್ಸ್, ಹೋಗುದಿಲ್ಲ. ನಮ್ಮ ಅಣ್ಣನವ್ರು ಕರ್ಕೊಂಡೋಗಿ ಸುಮ್ಮನೆ ಎಲ್ಲ ಕಾಲು ನೋಡಿ ಮಂಗ ಮಾಡಿದ್ರು. ಇಲ್ಲ ಅಂದ್ರು ಇಷ್ಟು ಚಂಡಿ ಆದ್ವಿ ನಾವು, ಶುದ್ಧಿ ಆಗ್ಬೇಕಂತೇಳಿ ಅರ್ಧ ನೀರಾಗ ಅಡ್ಡಾಡ್ತೀವಾಳ, ಆದರೆ ಇಡೀ ಬಟ್ಟೆ ಎಲ್ಲ ತೋರಿಸ್ಕೊಂಡು ಅಡ್ಡಾಡಿದ್ವಿ ನಾವೀಗ. ಅಲ್ಲ, ಅವರು ಅದ್ರಾಗ ಒಬ್ರಿಗೆ ಕನ್ನಡ ಅಲ್ಲ ಹಿಂದಿ ಬರ್ತಿತ್ತು, ಆದ್ರೆ ಬನ್ನಿ ವಾಪಸ್. ಅದು ಹಡಗು ಅಲ್ಲೇ ಹೋಗೋದು, ವಾಪಸ್ ರಿಟರ್ನ್ ಬರಲ್ಲ ಅಂತೆ.
ಇಲ್ಲಿ ಫುಲ್ ಕಬ್ಬು ಬೆಳೆದಿದ್ರು. ಇಲ್ಲಿ ಆಗಿರ್ಬೋದು ಬಾದಾಮಿ ಬಾಗಲಕೋಟೆ ಸೈಡ್ ಫುಲ್ ಜಾಸ್ತಿ ಕಬ್ಬುನೇ ಬೆಳೀತಾರೆ. ಚಕ್ಲಿ ಇಕ್ಲಿ ಇಲ್ಲ ನಾನು ಆಗಲೇ ಹೇಳಿದ್ದೆ ಪವರ್ಫುಲ್ ಅಂತೇಳಿ, ಅದಕ್ಕೆ ಎಕ್ಸಾಂಪಲ್ ಇವರೇ ಅಂತ ಹೇಳ್ಬೋದು. ಅಂದರೆ ಏನಾದರೂ ಹರಕೆ ಕಟ್ಟಿದ್ದು ನೆರವೇರಿದರೆ ಅವರು ಈ ಥರ ಎಲ್ಲ ಸೇವೆ ಎಲ್ಲ ಮಾಡ್ತಾರೆ. ಇವರು ಹರಕೆ ಕಟ್ಟಿದ್ದು ನೆರವೇರಿರ್ಬೋದು, ಅದಕ್ಕೋಸ್ಕರ ಇವರು ಉರುಳು ಸೇವೆ ಎಲ್ಲಿಂದ ಆ ನದಿಯಿಂದ ಇಲ್ಲಿ ತನಕ ಬಂದಿದ್ದಾರೆ. ಅದು ತುಂಬ ದೂರ ಇದೆ, ಅಲ್ಲಿಂದ ಇಲ್ಲಿ ತನಕ ಉರುಳು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇದೇ ನೋಡಿ ಬಬಲಾದಿಯ ಮಠ. ಆ್ಯಕ್ಚುಲಿ ಒಳಗಡೆ ವಿಡಿಯೋ ತೆಗಿಲಿಕ್ಕಿಲ್ಲ, ಬಟ್ ನಾನಾದರೂ ಚೂರು ಕದ್ದು ತೆಗ್ದಿದ್ದೀನಿ. ಇವರೇ ನೋಡಿ ಬಬಲಾದಿ ಮುತ್ಯ ಅಥವಾ ಅಜ್ಜ ಅಂತಾನೆ ಹೇಳ್ಬೋದು. ಇದು ಅವ್ರದ್ದು ಮನೆ. ಇವಾಗ ಅಲ್ಲಿ ಅವರ ಫ್ಯಾಮಿಲಿಯವರು ಇರ್ತಾರೆ ಈ ಮನೇಲಿ. ಇವಾಗ ನಾವು ಹೋಗಿದ್ವಲ್ಲ, ಅಲ್ಲಿ ಅವರ ಫ್ಯಾಮಿಲಿಯವರು ಇದ್ದರು. ಇದು ಅವ್ರ ಫ್ಯಾಮಿಲಿಯವ್ರದ್ದೇ ಮನೆ. 2 ಮನೆ ಇದೆ ನೋಡಿ. ಅಲ್ಲೆಲ್ಲ ಫುಲ್ ಹೊರಗಡೆ ಮಾರಲಿಕ್ಕೆಲ್ಲ ಸಾರ ಇಟ್ಟಿದ್ರು. ಎಸ್, ನಮ್ಮದು ದರ್ಶನ ಎಲ್ಲ ಆಗಿ ನಾವು ವಾಪಸ್ ಹೊರಟ್ವಿ. ಇನ್ನೊಂದು ಏನು ಸ್ಪೆಷಲ್ ಲಕ್ಕಿ ಅಂತ ಹೇಳಿದರೆ, ನಮಗೆ ಇವಾಗ ಏನು ಅವ್ರದ್ದು ಪ್ರೆಸೆಂಟ್ ಪೀಳಿಗೆಯವರು ಅಜ್ಜಾರು ಅಂತ ಹೇಳ್ತೀವಿ, ಅವ್ರು ಸಿಕ್ಕಿದ್ರು ನಮಗೆ. ಅವರು ಇವಾಗೇನು ಕಾಲಜ್ಞಾನ ಹೇಳ್ತಾರೆ, ಭವಿಷ್ಯ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ವರ್ಷಕ್ಕೊಮ್ಮೆ ಹೇಳ್ತಾರೆ. ಹಾಗೆಯೇ ನಮಗೆ ಸಿಕ್ಕಿದ್ದು ತುಂಬ ಪುಣ್ಯ ಅಂತಲೇ ಹೇಳ್ಬೋದು. ಆದರೆ ಅವ್ರದ್ದು ವೀಡಿಯೋ ಹಾಕಲಿಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಫೋಟೋಸ್ ಎಲ್ಲ ಅಲೌಡೇ ಇರಲಿಲ್ಲ. ಹಾಗಾಗಿ ಕಬ್ಬು ನೋಡಿ ಫುಲ್. ಮತ್ತು ಲಡ್ಡು ಮುತ್ಯ ಮಠ ಇಲ್ಲೇ ಇತ್ತದು, ಬಟ್ ಓನು ಅಂದರೆ ಸ್ವಂತ ಮಠ ಅಲ್ಲಿ ಒಂದು ಪಕ್ಕ ಹಳ್ಳಿ ಬರುತ್ತೆ, ಅಲ್ಲಿದೆ. ಹಾಗೆ ಇದೊಂದು ಹಾಗೆ ಮಾಡಿದ್ರಲ್ಲಿ ಮಠ. ಲಡ್ಡು ಮುತ್ಯದ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೇನೆ. ಇವಾಗ ಏನು ಟ್ರೋಲ್ ಮಾಡ್ತಿದ್ದಾರೆ, ಅವರು ಫ್ಯಾನ್ ಇಟ್ಕೊಂಡು ಲಡ್ಡು ಮುತ್ಯ ಸಾಂಗ್ ಹಾಕ್ಕೊಂಡು. ಆ್ಯಕ್ಚುಲಿ ಲಡ್ಡು ಮುತ್ಯ ಅವರಲ್ಲ, ಲಡ್ಡು ಮುತ್ಯ ಅಂತ ಹೇಳಿ ಇವಾಗ ನಾನೇನು ಬಬ್ಲಾದಿ ಅಂತ ತೋರಿಸಿದೆ, ಅದೇ ಥರ ಅವರು ಕೂಡ ಮೊದಲು ಪವಾಡ ಪುರುಷರಾಗಿದ್ದರು. ಅವ್ರದ್ದೇ ಓನ್ ಮಠ ಕೂಡ ಇದೆ. ಅದು ಯಾವ ಹಳ್ಳಿ ಅಂತ ನೆನಪಾಗ್ತಿಲ್ಲ, ಆ ಹಳ್ಳಿಲಿದೆ. ಅವರು ಪವಾಡ ಪುರುಷರು, ಬಟ್ ಗೊತ್ತಿಲ್ಲ, ಎಲ್ಲರೂ ಇವ್ರು ಅಂದ್ಕೊಂಡು ಎಲ್ಲ ಟ್ರೋಲ್ ಎಲ್ಲ ಮಾಡಿದ್ದಾರೆ. ಅವರಿಗಾದ ಅವ್ರದ್ದಂಥ ಏನು ಒಂದು ಸ್ಪೆಷಲ್ ಸ್ಥಾನ ಅಂತ ಹೇಳಿ ಇದೆ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವಾಪಸ್ ಅವರ ಸ್ಟಾಪಲ್ಲೆಲ್ಲ ಇಳ್ಕೊಂಡ್ರು. ನಾನು ಮತ್ತು ಅಣ್ಣನವರು ನಮ್ಮನೆಗೆ ಹೊರಟ್ವಿ.